ಅವರಿಗೆ ಭೇಟಿ ಮಾಡಲಿಕ್ಕೆ ಇವತ್ತು ಆ ಹೊಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸರ್, ಸಂಸದೆ ಸುಮಲತಾ ಅವರು ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ದಾರೆ ಸರ್. ಯಾರ್ದು ಬೀಳುತ್ತಿದ್ದು ಇವತ್ತು ಮೈಸೂರಿನ ಸಂಸತ್ ಸದಸ್ಯರು ನಮ್ಮ ಪ್ರತಾಪ್ ಸಿಂಹ ಅವರು ಸುದೀರ್ಘವಾಗಿ ಇವತ್ತು ಮಾತನಾಡಿದ್ದಾರೆ. ಸುದೀರ್ಘವಾಗಿ ಏನು ಕಳೆದ 6-7 ತಿಂಗಳಿಂದ ನಡೀತಾ ಇರತಕ್ಕಂಥ ಈ ಅಕ್ರಮ ಗಣಿಗಾರಿಕೆಯ ಧ್ವನಿ ಏನಿದೆ, ಅವರೇ ಇವತ್ತು ಮಾಧ್ಯಮದ ವರದಿಗಾರರಿಗೆ ಹೇಳಿರ್ತಕ್ಕಂಥದ್ದು, ಯಾರು ಕೊಡ್ತಕ್ಕಂಥ ಹೇಳಿಕೆಯ ಮೇಲೆ ನೀವು ಪೂರಾ ಡಿಪೆಂಡ್ ಆಗಬೇಡಿ, ವಾಸ್ತವಾಂಶ ಸತ್ಯ ಏನಿದೆ ಹೋಗಿ ನೀವೇ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಿಲ್ಲ. ಪ್ರತಾಪ್ ಸಿಂಹ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನೀರಾವರಿ ಸಚಿವರು ಅಂದ್ರೆ ನಿಮ್ಮ ಗಣಿ ಸಚಿವರು ಇರಾಣಿ ಅವರು ಸಹ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 4-5 ತಿಂಗಳಿಂದ ಸುಮಾರು ಕೆಆರ್ಎಸ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದೇವೆ. ಕಳೆದ 4 ತಿಂಗಳಿಂದ ಯಾವುದೇ ರೀತಿಯ ಗಣಿಗಾರಿಕೆಗಳಿಗೆ ಆಸ್ಪದ ಕೊಟ್ಟಿಲ್ಲ ಅಂತ ಹೇಳಿ ಸರ್ಕಾರದಿಂದಲೇ ಇವತ್ತು ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನು ನಿಮಗೆ ಗಮನಕ್ಕೆ ತರತಕ್ಕಂಥದ್ದು, ನನ್ನ ಶಾಸಕರ ಬಗ್ಗೆ ಲಘುವಾಗಿ ಮಾತನಾಡತಕ್ಕಂಥವ್ರಿಗೆ, ನಾನು 2018 ಮುಖ್ಯಮಂತ್ರಿ ಆದಾಗ ಅವತ್ತು ಬಹುಶಃ ಟಿಸಿ ಅವರು ಹೆಣ್ಣುಮಗಳಿದ್ರು, ಅವತ್ತೂ ಸಹ ಅವರಿಗೆ ಸೂಚನೆ ಕೊಟ್ಟು ಕೆಆರ್ಎಸ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವತ್ತು ಸಹ ಕೆಲವು ರೈತ ಸಂಘದ ಮುಖಂಡರುಗಳು ಆಪಾದನೆ ಮಾಡದೆ ನಾನು ಕೇಳಿದ್ದೇನೆ. ಆ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಗಣಿಗಾರಿಕೆ ಆಗಬಾರದು ಅಂತ ಸ್ಟಾಪ್ ಮಾಡಿದ್ದೇವೆ. ನಾನು ಮುಖ್ಯಮಂತ್ರಿ ಇದ್ದಾಗಲೇ 144 ಸೆಕ್ಷನ್ ಹಾಕಿಸಿದ್ದೇವೆ 2018ರಲ್ಲಿ. ಅದರಿಂದ ಇಲ್ಲಿ ಇವತ್ತಿನ ಈ ಒಂದು ವಿಷಯ ಏನಿದೆ, ಕಳೆದ 2 ದಿನಗಳಿಂದ ನಿಮ್ಮ ಸೀರಿಯಲ್ಗಳು ನಡೀತಾ ಇದೆಯಲ್ಲ, ನಾನು ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ಯಾರನ್ನೂ ತೇಜೋವಧೆ ಮಾಡ್ತಕ್ಕಂಥ ಕೆಲಸ, ಯಾರನ್ನಲ್ಲ ನನ್ನನ್ನೇ ತೇಜೋವಧೆ ಮಾಡತಕ್ಕಂಥ ರೀತಿಯಲ್ಲಿ ನನ್ನ ಮಾತಾಡ್ತಿರ್ತಕ್ಕಂಥ ಪದ ಬಳಕೆಯನ್ನ ತಿರುಚಿ ಏನೋ ಮಾಡಬಾರದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರಲ್ಲಿ ನನ್ನ ಬಗ್ಗೆ ಒಂದು ರೀತಿಯಲ್ಲಿ ತಪ್ಪಭಿಪ್ರಾಯ ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಕೈ ಮುಗಿದು ಮನವಿ ಮಾಡ್ತೇನೆ, ನನಗೇನು ಇದರಿಂದ ನಷ್ಟ ಇಲ್ಲ. 2 ದಿವಸ ನನ್ನ ಮೇಲೆ ಮಾಡ್ಕೋಬಹುದು ನೀವಲ್ಲ. ನಮ್ಮ ವರದಿಗಾರರ ಬಗ್ಗೆ ನಾನು ದೋಷ ಕೊಡೋದಿಲ್ಲ. ನಿಮ್ಮ ಯಜಮಾನರುಗಳು ಅಲ್ಲವರಲ್ಲ ಬೆಂಗಳೂರಿನಲ್ಲಿ, ಅವ್ರು ಯಾವ ರೀತಿ ನಡೆಸ್ತಾರೆ ಚಾನಲ್ಗಳು, ನಾನು ಒಬ್ಬ ಚಾನಲ್ ಇಟ್ಕೊಂಡಿರೋನು, ಯಾವ ರೀತಿ ಚಾನಲ್ ನಡೀತಿದೆ ಅನ್ನೋದು ಗೊತ್ತು ನನಗೆ. ಯಾವುದನ್ನು ಯಾವ ತರ ಬೇಕಾದ್ರೂ ಬಣ್ಣ ಕಟ್ಟಿ ತಿರುಚಿ ಇವತ್ತು ವರದಿ ಕೊಡ್ತಕ್ಕಂಥದ್ದೇನಿದೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳೋದು, ಈ ವ್ಯಕ್ತಿಗತವಾದಂತ ವೈಭವೀಕರಿಸತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ. ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಒಂದು ಕಡೆ ಪೆಟ್ರೋಲು, ಡೀಸೆಲ್, ಗ್ಯಾಸ್ನ ಬೆಲೆ, ಅಡಿಗೆ ಅನಿಲ ಏರಿಕೆ ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಜನಸಾಮಾನ್ಯರು ಕಷ್ಟದಲ್ಲಿದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಯಾರನ್ನೋ ಒಬ್ಬರು ವ್ಯಕ್ತಿನ ಎತ್ತಿ ಮೇಲೆ ವೈಭವೀಕರಿಸಿ ಇನ್ಯಾರನ್ನ ತುಳಿದು ಮಂಡ್ಯ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರಲ್ಲ, ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೊರಟಿದ್ದೀರಲ್ಲ, ಅದರಿಂದ ನೀವು ತಿಳ್ಕೊಂಡಿರ್ಬೋದು ಯಾರಿಗೂ ಖುಷಿ ಕೊಡ್ಬೋದು ಅಂತ ಹೇಳಿ. ಆದರೆ ನನಗಿದ್ರಿಂದ ಏನು ನಷ್ಟ ಇಲ್ಲ. ದಯವಿಟ್ಟು ನಿಮಗೆ ಜನ ತಿಳ್ಕೊಂಡಿದ್ದಾರೆ, ತಪ್ಪಾದಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಜನರಿಗೆ ಒಳ್ಳೆಯ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ತಿಳುವಳಿಕೆ ಮೂಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಟಿರ್ತಕ್ಕಂಥದ್ದನ್ನ ನಾನು ನಮ್ಮ ವರದಿಗಾರಗಳ ಮೇಲೆ ದೋಷ ಕೊಡಲ್ಲ. ನಿಮ್ಮ ಯಜಮಾನರುಗಳು ಅಲ್ಲೇನಿದ್ದಾರೆ, ಯಾವ್ಯಾವ ಒಂದು ಪ್ರೆಷರ್ಗಳಿಗೆ, ಯಾವ್ಯಾವ ಒಂದು ಇದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಆಮಿಷಗಳಿಗೋ ಯಾವುದಕ್ಕೋ ನೀವು ಮಾಡತಕ್ಕಂಥ ಈ ಸ್ಟೋರಿಗಳಿದೆಯಲ್ಲ, ಇದು ನಿಲ್ಲಿಸಿ ಜನಗಳ ಕಷ್ಟ ಸುಖದ ಬಗ್ಗೆ ದಯವಿಟ್ಟು ಸ್ಟೋರಿಗಳು ಮಾಡಕೊಳ್ಳಿ. ಇದನ್ನ 2 ದಿವಸದಿಂದ ಏನ್ ದೇಶದ ರಾಜ್ಯದಲ್ಲಿ ಏನು ವಿಷಯವೇ ಇಲ್ವೇನೋ ಅಂತಕ್ಕಂಥ ರೀತಿಯಲ್ಲಿ ಪರ ಈ ಹೇಳಿಕೆ ಆ ಹೇಳಿಕೆ ಕೊಟ್ಕೊಂಡು ಹೊರಟಿದಾರಲ್ಲ, ಅದನ್ನ ನಿಲ್ಲಿಸಿ ಜನಗಳ ಕಷ್ಟ ಸುಖದ ಕಡೆ ಸ್ವಲ್ಪ ನಿಮ್ಮ ವರದಿಗಳು ಬರಲಿ ಅಂತಕ್ಕಂಥ ಮನವಿ ಮಾಡ್ತೀವಿ.
ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸುಮಲತಾ ಅವರು ಗುರುಗಳ ಆದಿಚುಂಚನಗಿರಿ ಗುರುಗಳ ನಿರ್ಮಾಣ ಕೂಡ ಟ್ಯಾಪ್ ಮಾಡಿದ್ದಾರೆ. ನೀವು ಹೇಳ್ತೀನಿ ಕೇಳಿ ಸರ್. ಮಾಧ್ಯಮದ ಸ್ನೇಹಿತರುಗಳು ನನ್ನ ಸರ್ಕಾರ ಹೋದ ಮೇಲೆ ಸ್ಟೋರಿ ಮಾಡಿರೋದು ನೋಡಿದ್ದೀನಿ. ಆಗಲೂ ಸಹ ಕುಮಾರಸ್ವಾಮಿ ಅವರಿಗೆ ಟೆಲಿಫೋನ್ ಟ್ಯಾಪಿಂಗ್ ನ ಉರುಳು ಸಂಕಷ್ಟ ಇದೆಲ್ಲ ಮಾಡ್ಕೊಂಡಿದ್ದೀನಿ. ನಾನು ಎಂದೂ ಸಹ ಯಾರದೇ ಫೋನ್ ಅನ್ನ ಟ್ಯಾಪ್ ಮಾಡಿ ಅಂತ ಹೇಳಿದವನಲ್ಲ. ನಾನು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡು ಸರ್ಕಾರ ಉಳಿಸಬೇಕು ಅಂದಿದ್ರೆ ಆ ಸುಲಭ ಸರ್ಕಾರ ಕಳ್ಕೊತಿದ್ದೇನೆ. ನಿಮ್ಮ ಮುಖ್ಯಸ್ಥರುಗಳಿಗೆ ಹೇಳ್ತೀನಿ, ವ್ಯವಸ್ಥಾಪಕರುಗಳಿಗೆ 2018 ನಾನು ಮುಖ್ಯಮಂತ್ರಿ ಆದ್ಮೇಲೆ ನನ್ನ ಯಾವ ರೀತಿ ನಡೆಸ್ಕೊಂಡಿದ್ದೀನಿ. ನಾನು ಮೊನ್ನೆ ಒಂದು ಮಾತು ಹೇಳಿದೆ ಎಲ್ಲ ಸಭೆಯಲ್ಲಿ. ಸದ್ಯ ನಾನು ಸರ್ಕಾರ ತೆಗೆದ್ರಲ್ಲ 17 ಜನ ಅವ್ರಿಗೆ ಅಭಿನಂದಿಸ್ತೀನಿ, ನನ್ನ ಜೀವ ಉಳಿಸಿದ್ರು ಅಂತ ಹೇಳಿ. ಇದೇ TV9 ಚಾನಲ್ ಅಲ್ಲಿ ಇಲ್ಲಿ ನನ್ನ ಶಿಷ್ಯ ಕೂತಿದ್ದಾನೆ, ನಾನು ನೋಡ್ಕೊಳ್ಳೋದು. ಒಂದು ದಿನ ಬೆಳಗ್ಗೆ 8 ಗಂಟೆನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕಾರ್ಗತ್ತಲಿಗೆ ತಳ್ಳಿದ ಕುಮಾರಸ್ವಾಮಿ ಅಂತ ಮಾಡಿದ್ರಿ. ಕುಮಾರ ಅಂತ ಕರ್ನಾಟಕವನ್ನು ಕಗ್ಗತ್ತಲಿಗೆ ತಳ್ಳಿದ ಕುಮಾರ ಅಂತ ಒಂದು ಸ್ಟೋರಿ ಮಾಡಿದ್ರಿ TV9 ನಲ್ಲಿ. ಪೇಪರ್ ಓದ್ತಾ ಕೂತಿದ್ದೆ ಬೆಳಗ್ಗೆ 8 ಗಂಟೆದಲ್ಲಿ. ನಿಮ್ಮ ಆ ರೀತಿಯ ಎಪಿಸೋಡ್ಗಳಿದೆಯಲ್ಲ, ನಾನು ಭಾವನಾತ್ಮಕ ಅಂತ ಜೀವಿ ಉಳಿದಿದ್ದೇನೆ. ಅವತ್ತು ವಾಲ್ಮೀಕಿ ಜಯಂತಿ ಬರ್ತಿಲ್ಲ, ಇನ್ನು ನನ್ನ ಎಡಭಾಗ ಸ್ವಾಧೀನ ಹೋಯ್ತು. ನಾನು ಮಾಡಿದಂತ ಪುಣ್ಯವೋ ಯಾರೋ ಬಡವರು ನನಗೆ ಆಶೀರ್ವಾದ ಮಾಡಿದಂತ ಹಿನ್ನೆಲೆ ಆ ಸ್ವಾಧೀನ ಹೋಗಿದ್ದು 3 ಗಂಟೆ ಒಳಗೆ ಮತ್ತೆ ರಿಕವರ್ ಆದೆ. ಅದೇ ಜಯದೇವ ಆಸ್ಪತ್ರೆಗೆ ಹೋಗಿ. ಅದಕ್ಕೆ ಹೇಳಿದ್ದು, ನಾನೇನಾದ್ರೂ ಮುಂದುವರೆದಿದ್ರೆ ನನ್ನ ಜೀವ ನೀವು ಮಾಧ್ಯಮದ ಸ್ನೇಹಿತರು ತೆಗಿತಿದ್ರಿ ಅಂತ ಹೇಳಿ. ನಾನೇನು ಒಳ್ಳೆ ಕೆಲಸ ಮಾಡಿದ್ರು ನನಗೆ ಯಾವುದೇ ರೀತಿ ಸರ್ಟಿಫಿಕೇಟ್ ಕೊಡಲಿಲ್ಲ 14 ತಿಂಗಳಲ್ಲಿ. ಈಗಲೂ ಸಹ ನಾನೇನು ಮುಂದುವರೆದು ಕೋವಿಡ್ ಪೀರಿಯಡ್ ಮತ್ತಿನ್ನ ನಿಮ್ಮ ಪ್ರಭಾವ ಬಂತಲ್ಲ, ಆ ಪೀರಿಯಡ್ ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನನ್ನ ಅರದು ಇಪ್ಪಕಾಯಿ ಮಾಡೋರಿ ಮಾಧ್ಯಮ ಸ್ನೇಹಿತರು ಗೊತ್ತಿದ್ದ ನನಗೆ. ಅದರಿಂದ ಹೇಳಿದೆ 17 ಜನ ಪುಣ್ಯಾತ್ಮ ನಾನು ಉಳಿಸಿದ್ರು ಅಂತ ಹೇಳಿ. ಈಗಲೂ ಹೇಳೋದಿಷ್ಟೇ, ಯಾವ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿರಂತರವಾಗಿ ಯಾವ ರೀತಿ ಆ ಚುನಾವಣೆ ನಡೆಸಬೇಕು ಅಂತೇಳಿ ಚುನಾವಣೆ ನಡೆಸಿದಾರೆ ನೀವುಗಳೇ. ಸರ್, ಮಾಧ್ಯಮ ಸ್ನೇಹಿತರು ನೋಡ್ರಿ, ನಾನು ಪತ್ರಿಕೆಗಳಿಂದ ಯಾರಿಗೂ ದುಡ್ಡು ಕೊಟ್ಟು ಜೀವನ ಮಾಡಿ ರಾಜಕೀಯ ಮಾಡಿಲ್ಲ. ವರದಿಗಾರಿಂದಲೋ ಇಲ್ಲ ಪತ್ರಿಕೆಯವರಿಂದಲೋ ಜನಗಳ ಕಷ್ಟ ಸುಖ ನೋಡ್ಕೊಂಡು ರಾಜಕೀಯದಲ್ಲಿ ಬಂದಿರೋದು ನಮ್ಮ ತಂದೆ ಹೇಳ್ಕೊಟ್ಟಿರೋದು. ನನ್ನನ್ನ ಫಿನಿಶ್ ಮಾಡ್ತೀವಿ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಈ ರೀತಿಯ ಕಟ್ಟುಕತೆಗಳು ಹೇಳ್ಕೊಂಡು 2 ದಿವಸ ಅದೇನೋ ಮಹಿಳೆಗೆ ಅಂತ ಹೇಳಿ ಇದರಿಂದ ನನ್ನ ಪೊಲಿಟಿಕಲ್ ಕೆರಿಯರ್ನ ನೀವು ಯಾರು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇದನ್ನ ನಿಲ್ಲಿಸಿ. ಸರ್, ನೀವು ಸಿಎಂ ಆಗಿದ್ದಾರೆ ಸರ್, ಗಣಿಗಾರಿಕೆಯಿಂದ ಡ್ಯಾಮ್ಗೆ ಅಪಾಯ ಇದೆ ಇಲ್ವಾ ಸರ್? ಇನ್ನು 100 ವರ್ಷ ಆದ್ರೂ ಮೈಸೂರು ಮಹಾರಾಜರು ಕಟ್ಟಿರ್ತಕ್ಕಂಥ ಆ ವಿಶ್ವೇಶ್ವರಯ್ಯನವರ ಒಂದು ದುಡಿಮೆಯಿಂದ ಕಟ್ಟಿರ್ತಕ್ಕಂಥ ಆ KRS ಏನಿದೆ, ಇನ್ನು 100 ವರ್ಷ ಹೋದ್ರೂ ಅಳ್ಳಾಡಲ್ಲ ಅದು. ಇನ್ನು 100 ವರ್ಷ ಆದ್ರೂ ಏನಾಗೋದಿಲ್ಲ ಅದು. ಅಂದ್ರೆ ಗಣಿಗಾರಿಕೆಯಿಂದ ಡ್ಯಾಮ್ಗೆ ಅಪಾಯ ಅನ್ನೋದು ಸುಳ್ಳ ಸರ್? ನನ್ನ ಯಾತಿ ಕೇಳ್ತೀರಿ? ನಿರಾನಿ ಈಗ 1 ಅವರ್ ಬ್ಯಾಕ್ ಹೇಳಿದ್ರಂತಲ್ಲ ಸರ್. ನೀವು ಕೂಡ ನಿಮ್ಮ ಅವಧಿಯಲ್ಲಿ ಬ್ಯಾನ್ ಮಾಡಿದ್ರಲ್ಲಿ ಗಣಿಗಾರಿಕೆನ, ಈಗಲೂ ಆಗ್ತಾ ಇದೆ ಅಂತ ವರದಿ ಏನಿತ್ತು ಸರ್? ನೋಡಿ, ನನ್ನ ಕಾಲದಲ್ಲಿ ಅಕ್ರಮ ಗಣಿಗಾರಿಕೆಗೆ ಆಸ್ಪದ ಕೊಟ್ಟಿಲ್ಲ. ನನ್ನ ಕಾಲದಲ್ಲಿ ಮಂಡ್ಯದಲ್ಲಿ KRS ನ ಸರೌಂಡಿಂಗ್ ನಲ್ಲಿ 20 ಕಿಲೋಮೀಟರ್ ಗಣಿಗಾರಿಕೆ ಆಗಬಾರದು ಅಂತ ಆದೇಶ ಮಾಡಿದ್ದೇನೆ. ಈಗ ಬಂದಿರೋ ಸರ್ಕಾರದಲ್ಲಿ ಏನೇನ್ ಮಾಡ್ಕೊಂಡವ್ರು ನನಗೇನು ಗೊತ್ತು. ಕೇಂದ್ರ ಸರ್ಕಾರದ್ದು ಬೆಲೆ ಏರಿಕೆ ನೀತಿ ವಿರುದ್ಧ ಇಲ್ಲಿ ಸ್ಥಳೀಯವಾಗಿ ನಿಮ್ಮ ಪಕ್ಷ ನಿಷ್ಕ್ರಿಯತೆ ಇದೆ ಅನ್ನೋದು ಇಲ್ಲೊಂದು ದೊಡ್ಡ ಆರೋಪ ಇದೆ. ನೋಡಿ, ಸೂತಕದ ಮನೆಯಲ್ಲಿ ರಾಜಕೀಯ ಬೆರೆಸಬಾರದು ಅಂತೇಳಿ ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಕೈ ಹಾಕಲಿಲ್ಲ. ಯಾವ ಕೋವಿಡ್ ನಲ್ಲಿ ಜನ ಸಂಕಷ್ಟಕ್ಕೊಳಗಾಗಿದ್ರು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮಿಂದ ಜನರಿಗೆ ಅನಾನುಕೂಲ ಆಗೋದು ಬೇಡ ಅಂತ ಸೂತಕದ ಮನೆ ರಾಜಕೀಯ ಮಾಡಿಲ್ಲ ಸರ್. ಇವತ್ತು ಪೆಟ್ರೋಲ್ ರೇಟು ದಿನೇ ದಿನೇ ಪೈಸೆ ಲೆಕ್ಕದಲ್ಲಿ ಹೆಚ್ಚಾಗ್ತಾ ಇದೆ. ಜನಕ್ಕೂ ಕಷ್ಟ. ಅದನ್ನ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮಾಡ್ತಿರುವಂತ ಹೋರಾಟನ ಜೆಡಿಎಸ್ ಅಷ್ಟೊಂದು ಕ್ರಿಯಾಶೀಲವಾಗಿಲ್ಲ. ಕಾಂಗ್ರೆಸ್ ಬಿಟ್ಟರೆ ಯಾರು ಹೋರಾಟ ಮಾಡಲಿಲ್ಲಪ್ಪ. ಜೆಡಿಎಸ್ ಪಕ್ಷ ಏನಿದೆ ಅದರಲ್ಲಿ ಅವ್ರ ಪಾತ್ರ ಏನು? ನಾನು ಹೇಳ್ತಾ ಇದ್ದೀನಿ ಕೇಳಿ. ಜೆಡಿಎಸ್ ಪಕ್ಷವು ಸಹ ಪ್ರತಿಭಟನೆ ಮಾಡತಕ್ಕಂಥದ್ದಕ್ಕೆ ಸರ್ಕಾರದಿಂದ ಅನುಮತಿಯನ್ನು ಕೇಳಿದವು. ಸರ್ಕಾರದಲ್ಲಿ ಹೇಳಿದ್ರು ಅನುಮತಿ ಕೊಡಲ್ಲ ಅಂತ. ನಾವು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನು ವಿರುದ್ಧವಾಗಿ ಉಲ್ಲಂಘನೆ ಮಾಡಿ
ಪ್ರತಿಭಟನೆ ಮಾಡೋದು ಬೇಡ ಅಂತ ನಿಲ್ಲಿಸಿತು. ಹಲವಾರು ತಾಲೂಕುಗಳು ಮಾಡಿದ್ದಾರೆ, ತಾಲೂಕು ಕೇಂದ್ರದಲ್ಲಿ ಸಣ್ಣ ಮಟ್ಟದಲ್ಲಿ. ಕಾಂಗ್ರೆಸ್ನವರು ಪಾಪ ಸ್ಪೀಡ್ ಆಗಿದ್ದಾರೆ. ಸರ್, ಒಂದು ಮನ್ಮೂಲ ಹಗರಣದಲ್ಲಿ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಒಂದು ಪಕ್ಷವಾಗಿ ಅವರು ನಿಮ್ಮ ವಿರುದ್ಧ ಮುಗಿ ಬೀಳೋದು, ನೀವು ವಿರೋಧ ಪಕ್ಷವಾಗಿ ನೀವು ಅವರ ಮೇಲೆ ನೋಡಿ. ಇವತ್ತು ನಿಮ್ಮ ಮನ್ಮೂಲ್ ಇರಲಿ, ಮೈಶುಗರ್ ಇರಲಿ, ಇದು ಯಾವುದೇ ವಿಷಯದಲ್ಲಿ ನಾವು ಮಂಡ್ಯ ಜಿಲ್ಲೆಯ ಜನತೆಗೆ, ನನ್ನ ರೈತ ಬಂಧುಗಳಿಗೆ ಮೋಸ ಆಗಲಿಕ್ಕೆ ಬಿಡೋರಲ್ಲ. ಅವರವರಿಗೆ ಪಾಪ ರಾಜಕೀಯದಲ್ಲಿ ಈಗ ಕೆಲವು ನಿವೃತ್ತಿ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದ್ದಾರೆ. ಅವರು ಬೇರೆ ಬೇರೆ ರೀತಿ ಕತೆ ಕಟ್ಟಿ ನಮ್ಮ ವರ್ಚಸ್ಸನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬನ್ಮೂಲ್ನಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇತ್ತು ಇದು ವ್ಯವಹಾರ? ಎಷ್ಟು ವರ್ಷದಿಂದ ನಡೀತಾ ಇತ್ತು? ಈ ಒಂದು ಹೊಸದಾಗಿ ಬಂದಂತ ಆಡಳಿತ ಮಂಡಳಿನಲ್ಲಿ ಈಗ ಇದೆಲ್ಲ ಹೊರಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಸೂಪರ್ ಸೀಡ್ ಮಾಡ್ಬೇಕಾ? ಸೂಪರ್ ಸೀಡ್ ಆದ್ರೆ ಇವ್ರ ಹಳೆ ಹಗರಣಗಳೆಲ್ಲ ಮುಚ್ಚಾಕಬಹುದಲ್ಲ, ಅದಕ್ಕೆ ಸೂಪರ್ ಸೀಡ್ ಮಾಡಿ ಇರ್ತಾರೆ. ನಾವು ತನಿಖೆ ಮಾಡಬೇಡಿ ಅಂತ ಎಲ್ಲಾದ್ರೂ ಹೇಳಿದೀವ? ನಾನು ಮೊನ್ನೆ ಮೈಶುಗರ್ ಕಾರ್ಖಾನೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಲೀಸಿಗೆ ಕೊಡಬೇಡಿ ಅಂತ ಹೇಳಿ ರೈತ ಸಂಘದ ಮುಖಂಡರು ನನಗೆ ತೋಟದ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ರಿಂದ, ನಾನು ರೈತರ ಪರವಾಗಿ ಆ ರೈತ ಸಂಘಟನೆಗಳು ಬಂದು ಹೇಳಿದ್ರಿಂದ ಮುಖ್ಯಮಂತ್ರಿ ಸಮಯ ತಗೊಂಡು ಹೋಗಿ ನಾನು ಮೈಶುಗರ್ ಬಗ್ಗೆ ಚರ್ಚೆ ಮಾಡಿದ್ರೆ, ಅದು ಹೋಗಿರೋದು ಮನ್ಮೂಲ್ನಲ್ಲಿ ಯಾವುದು ತನಿಖೆ ಮಾಡಬಾರದು ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡ್ಕೊಳಕ್ ಹೋಗಿದ್ರು ಅಂತೇಳಿ ಹೇಳಿಕೆ ಕೊಡ್ತಕ್ಕಂಥ ಮಹಾನುಭಾವರುಗಳು ಇವತ್ತು ಈ ಜಿಲ್ಲೆ ಒಳಗವ್ರೆ. ನಾನು ಹೋಗಿದ್ದು ಮೈಶುಗರ್ ಬಗ್ಗೆ. ಅಪ್ಪಾಜಿ ಗೌಡ್ರಿದ್ರು, ಡಾಕ್ಟರ್ ಅಂದಾರ್ ಇದ್ರು, ಪುಟ್ಟರಾಜು ಇದ್ರು, ಶ್ರೀನಿವಾಸ್ ಇದ್ರು, ಭರತಿಬೇಗೌಡ್ರಿದ್ರು. ಅಲ್ಲಿ ಎಷ್ಟೊತ್ತಿದ್ದೆ, ಏನ್ ವಿಷಯ ಚರ್ಚೆ ಮಾಡಿದ್ದೀನಿ ಎಲ್ಲ ಇವರೆಲ್ಲ ಇದ್ರಲ್ಲ. ಸರ್, ಲಾಸ್ಟ್ 2 ದಿನದಿಂದ ಅಂಬರೀಶ್ ಹೆಸರು ಚರ್ಚೆ ಆಗ್ತಾ ಇದೆ ಸರ್. ಇನ್ನು ಮುಂದೆ ಅಂಬರೀಶ್ ಹೆಸರು ಚರ್ಚೆ ಮಾಡಿದ್ರೆ ಏನ್ ಕ್ರಮ ತಗೊಳ್ತೀನಿ, ಅವ್ರ ಹೆಸರು ಹೇಳಿದ್ರೆ ನೀವು ಮಣ್ಣಾಗ ಹೋಗ್ತೀರಾ ಅಂತ ಒಂದು ಆರೋಪ ಮಾಡಿದ್ದಾರೆ ಸುಮಲತಾ ಅವರು. ಅವ್ರ ಹೆಸರು ನಾನದು ಅದ್ರ ಬಗ್ಗೆ ಚರ್ಚೆ ಮಾಡಬೇಡ್ರಿ, ನನ್ನ ಕೆರಳಿಸಬೇಡಿ. ಮೊನ್ನೆ ಹೇಳಿದ್ರೆ ಉತ್ತರ ಕೊಡಬೇಕಾದ್ದು. ಅವತ್ತು ಅವರ ಅಭಿಮಾನಿಗಳು ಅಂತಿಮ ದರ್ಶನ ಪಡೀಲಿ ಅಂತ ಹೇಳಿ ನಾನು ಬಹುಶಃ ಮುಖ್ಯಮಂತ್ರಿ ಆಗಿಲ್ಲದೆ ಇದ್ದಿದ್ರೆ ಆ ದಿನ ವಿಷ್ಣುವರ್ಧನ್ ಏನ್ರಿ ಮಾಡಿದ್ರು? ಇವತ್ತವರೆಗೂ ಏನಾದ್ರು ಅವರ ಸ್ಮಾರಕ ಮಾಡಕ್ಕಾಯ್ತೇನ್ರಿ? ಜಾಗ ಕೊಟ್ರೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಾನು ಇಲ್ಲದೆ ಹೋಗಿದ್ರೆ ಆ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ಒಂದ್ಸಲ ಯೋಚನೆ ಮಾಡ್ಲಿ. ನಮ್ಮದು ಸ್ವಲ್ಪ ದುಡಿಮೆ ಇದೆ. ಸರ್, ಇದೇ ಇದಕ್ಕೆ ಮಂಡ್ಯಗೆ ತಗೊಂಡೇ ಬರಬಾರ್ದು ಅಂತ ಕೂತಿದ್ದ ವ್ಯಕ್ತಿ ಈಗ ಕೂತ್ಕೊಂಡು ಮಂಡ್ಯ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡಿ ನಾನು ಹೇಳಕ್ಕಾಯ್ತು ಸರ್, ಕ್ಲೋಸ್ ಮಾಡಿ ಇದನ್ನ. ಸರ್, ಈ ವಿಚಾರ ಯಾರ ಕೈಲೂ ಹೌದಪ್ಪ, ಯಾರ ಕೈಲೂ ಅಲ್ಲ ಸರ್, ಅವರು ಸಿಬಿಐ ತನಿಖೆಗೆ ವಹಿಸಬೇಕು ಮಂಡ್ಯ ಜಿಲ್ಲೆ ಅಕ್ರಮ ಗಣಿಗಾರಿಕೆ. ನೋಡಿದ್ರೆ ನಾನು ಮಾಧ್ಯಮದ ಸ್ನೇಹಿತರಿಗೆ ಅದನ್ನೇ ಹೇಳ್ತಾ ಇರೋದು. ನೀವು ಈ ರಾಜ್ಯದಲ್ಲಿ ಇವತ್ತು ನಡೀತಿದೆಯಲ್ಲ ಅಕ್ರಮ ಗಣಿಗಾರಿಕೆ ಅಂತಕ್ಕಂಥದ್ದು, ಎಷ್ಟೆಷ್ಟು ಯಾವ್ಯಾವ ರಾಜಕಾರಣಿಗಳು ವಸೂಲಿ ಮಾಡ್ತಾರೆ ಪ್ರತಿ ತಿಂಗಳು. ಎಲ್ಲರಿಗೂ ಜಗತ್ ಜಾಹೀರ ಇದು. ನಿಮ್ಗೆ ಅದ್ಯಾವುದು ಬೇಕಿಲ್ಲ. ಇಲ್ಲಿ ಯಾವ್ದು ಈ ವ್ಯಕ್ತಿ ಹಿಡ್ಕೊಂಡು ಯಾವ್ದು ಜನಗಳಿಂದ ಮರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಜನ ಮಂಡ್ಯ ಜಿಲ್ಲೆನಲ್ಲಿ ನೀವು ಪಾಪ ಮತ್ತವ್ರನ್ನ ನೆನಪಿಸ್ಕೊಳ್ಳಿಕ್ಕೆ ಹೊರಟಿದ್ದೀರಾ. ಸುಮಲತಾ ಅವರಿಂದ ಬೇರೆ ವ್ಯಕ್ತಿ ಬಗ್ಗೆ ನಾನು ಯಾಕಪ್ಪ ಮಾತಾಡ್ಲಿ? ಅವ್ರ ಬೇರೆ ಮಹಿಳೆ ಬೇರೆ, ಗೌರವ ಕೊಡೋಣ. ನಮಗೆ ಗೌರವ ಕೊಡೋದು ಗೊತ್ತಿಲ್ಲ ಮಹಿಳೆಯರಿಗೆ, ಕಲ್ತ್ಕೋಬೇಕಾಗೈತಿ ಈಗ ನಾವು ಹೊಸದಾಗಿ. ಅದರಿಂದ ಪಾಪ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಿದ್ರೆ, ಬೇರೆ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಲ್ಲ. ರಾಜ್ಯದ ಬಡ ಮಹಿಳೆಯರಿದ್ದಾರಲ್ಲ ಅವ್ರಿಗೇನು ಗೌರವ ಕೊಟ್ಟಿದ್ದೀನಿ, ಆ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿ ನನ್ನ ಜೀವನದಲ್ಲಿ ಲಕ್ಷಾಂತರ ಕುಟುಂಬಗಳ ಉಳಿಸಿದ್ದೀನಿ, ಇವರಿಂದ ನಾನು ಕಲಿಬೇಕಾಗಿಲ್ಲಪ್ಪ. ಇವರು ವಿಶೇಷವಾದ ಮಹಿಳೆಯರು. ಸರ್, ಈಗ ಆಲ್ರೆಡಿ ಸೋತಿದ್ದೀರಾ, ಸೋಲ್ಸಕ್ ಬಂದ್ರೆ ಸೋಲು ಗೆಲುವು ಇದು ಎಲ್ರಿಗೂ ಜೀವನದಲ್ಲಿ ಬರೋದೆ. ಮೊನ್ನೆ ಚುನಾವಣೆ ನಡೆದಿದ್ದು ಗೊತ್ತಿಲ್ಲವೇನ್ರಿ? ಕಾಂಗ್ರೆಸ್, ಬಿಜೆಪಿ, ರೈತ ಸಂಘ, ಮಾಧ್ಯಮ ಸ್ನೇಹಿತರು, ನೀವು 4 ಜನ ಸೇರಿ ಚುನಾವಣೆ ನಮ್ಮ ವಿರುದ್ಧ ನಡೆಸಿದವರು. ಸರ್, ಮಾಧ್ಯಮದವರು ಸೇರಿಸಿ ಇವಾಗಲೇ ನಿಂತ್ಕೊಂಡ್ರೆ ಫೈಟ್ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ, ಬನ್ನಿ ಟೈಮ್ ಬರಲಿ. ಅಂದ್ರೆ ಸೋಲೋದ್ರ ಬಗ್ಗೆ ನಿಮ್ಗೆ ಆಸೆ ಇದೆ, ಆ ರುಚಿ ಮತ್ತೊಮ್ಮೆ ನೋಡಬೇಕು ಅಂತ ಬನ್ನಿ ಅಂತಿದ್ದಾರೆ ಸರ್. ಏನ್ ಸೋಲು ಯಾರಿಗೂ ಇಲ್ವೇ ಇಲ್ಲ. ಇವರು ಜೀವನ ಎಲ್ಲ ಗೆಲ್ತಾರೆ ಬನ್ನಿ, ಪಾಪ ಗೆಲ್ಲಿ ಒಳ್ಳೇದಾಗಿ.